ಸಾಕಾರ ಓ ವೇದಾಂತರ್ಜಿಕರ राम हर 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 सके त्रेतायुग में कृष्ण हर 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 सके इस कलयुग में ये प्रताप को हर सकते सरकार ಇಲ್ಲಿ ನಮ್ಮದೇ ಸರ್ಕಾರ ಇನ್ನು ಮುಂದೆ ಯಾರದಿಲ್ಲ ನನಗೆ ದರಕಾರ ಈ ಪ್ರತಾಪ್ಗಳನ್ನು ಸರ್ವಾಧಿಕಾರದಲ್ಲಿ ಸಿಲುಕಿ ಹುಡಿಗಟ್ಟಿ ಹೋಯ್ತು ಎದುರಾಳಿಯ ಜನಬಲ 50,000 ಲೀಲಿಯಲ್ಲಿ ಓಡಿಸಿ ಬರ್ತಾನೆ ಎಂದು ಗುಂಪುಗಳನ್ನು ಕಟ್ಟಿಕೊಂಡು ತಾಸು ಗಂಟೆల ಬೋಸನಬಿಗೆ ಅಭಿವೃದ್ಧಿ ಹರಿಕಾರ ನಿನಗೆ ಹೇಗೆ ಜನರ ಕೂಡ ಗೊತ್ತಾ ನಿನ್ನ ಹಿಂದೆ ಇರುವ ಎಲ್ಲ ಲೀಡರ್ಗಳನ್ನು ಲಕ್ಷ ಲಕ್ಷ ಗಂಟೆ ಹಣವನ್ನು ಕೊಟ್ಟು ಗುತ್ತಿಗೆ ಆಧಾರದ ಮೇಲೆ ಕೊರೆದುಕೊಂಡೆ ಸೋಲಿಲ್ಲದ ಸರದಾರ ದೇಶಿನ ಕುದುರೆ ಅಂತಿರೋ ಈ ಕಡಿವಾಣ ಹಾಕಿ ನಿನಗೆ ಬರುವ ಎಲ್ಲ ಮತಗಳನ್ನು ನಾನೇ ಹಾಕಿಸಿಕೊಂಡು
ಈಗ ಈ ಪ್ರತಾಪ್ ಗೌಡ ಈ ತಾಲೂಕಿನ MLA ಅಷ್ಟೇ ಅಲ್ಲ, ಈ ಜಿಲ್ಲೆ ಮಾತ್ರ ಹೌದು. ಇನ್ನು ಮುಂದೆ ಪ್ರಾರಂಭವಾಯಿತು ಈ ಪ್ರತಾಪ್ ಗೌಡ ರೋಜ್ ಗಡಿ ಬಿಡಿ. ಅಪ್ಪ ಗೌಡ್ರ, ಈ ನಿಮ್ಮ ರಾಜಕೀಯ ಚದುರಂಗಾಟದಾಗ ಎಲ್ಲಿ ರೈತರಿಗೆ ಹಚ್ಚಿ ಬಿಡ್ತೀರೇನ್ರಿ ಗೋಳಾಟ? ಲೇ ಗಡಿ, ಹಚ್ಚ್ರಿ ಮುಂದೆ ಬಿಡಿ. ಲೇ ಯಾಕೆ ರೈತನಿಗೆ ಗೋಳಾಟ ಹಚ್ಚೋದಕ್ಕೆ? ಆ ರೈತನು ನಿಮಗೆ ನನಗೆ ಹಾಗೆ ಓಟ್ ಹಾಕಿದ್ದಾನ? ದೊಡ್ಡ 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 ಕೊಟ್ಟಿದ್ದಾನೆ, ದೊಡ್ಡ. ನಾ ಕೊಟ್ಟ ದುಡ್ಡಿನ ಹಿಂದೆ ನಾಯಿ ಅಂತ ಜೋಲು ಸುರಿಸಿ ಬಾಲ ಸುಟ್ಟ ಬೆಕ್ಕಿನಂತೆ ಬಂದು ಓಟ್ ಹಾಕಿದ್ದಾರೆ ಅಂದಾಗ ಈ ಪ್ರತಾಪ್ ಗೌಡ ಯಾರ ಹಂಗಿನಲ್ಲಿ ಬೆಳಕೋ ಮಗನಲ್ಲ. ಏಯ್! ಕರೆ ಐತ್ರಿ ಗೌಡ್ರ ನಿಮ್ಮ ಮಾತು. ಅಲ್ರಿ, ಒಬ್ಬೊಬ್ಬರ ಕೈಯಾಗ ಒಂದೊಂದು ಕ್ವಾರ್ಟರ್ ಕೊಟ್ಟ 200-300 ಕಿಶೆದಾಗ ಎಟ್ಟ ಬಾಟಿ ಮುಗಿಯೋಂಗ ಕಂಡ ತಿನಿಸಿ ಓಟ್ ಹಾಕಿಸ್ಕೊಂಡ್ರಲ್ರಿ ಗೌಡ್ರ. ನೀವ್ಯಾಕ ಮತ್ತೊಬ್ರ ಹೆಂಗಿನ್ಯಾಕ ಬದುಕ್ತೀರಿ? ಲೇ ಮಗನ ಕಡೆ, ಇದು ಕಲಿಯುಗ. ಹೆಣ್ಣು ಅದಕ್ಕೆ ಕಾಂಡ, ಕುಡಿಯೋದಕ್ಕೆ ಹೆಂಡ. ಕೈಯಲ್ಲಿ ಖರ್ಚಿಗೆ ಸ್ವಲ್ಪ ಕಾಸು ಕೊಟ್ಟರೆ ಹೆಂಡ ತೆರ ತಲೆ ಹೊಡೆದ ಬಡಕು ಬಂಡ ನನ್ನ ಮಕ್ಕಳು ಹುಟ್ಟಿರುವಾಗ ನಮ್ಮಂತ ರಾಜಕೀಯ ವ್ಯಕ್ತಿಗಳು ಅದನ್ನೇ ಬಂಡವಾಳ ಮಾಡ್ಕೊಂಡು ಬದುಕೋದ್ರಲ್ಲಿ ತಪ್ಪೇನಿದೆ?
ನಮಸ್ಕಾರ ಜಿಲ್ಲೆ ಮಂತ್ರಿಗಳಿಗೆ. ಲೇ ಬಗಲೇಶ್ವರ, ಯಾರನ್ನು ಕೇಳಿ ಬಂದಲೇ ನಮ್ಮ ಮನೆಗೆ? ನಿಮ್ಮ ಅಂಗರಕ್ಷಕರು ಒಪ್ಪಿ ಪಡೆದುಕೊಂಡು ಬಂದೆ ಸಾಹೇಬ್ರಿ. ಯಾಕೆ ಕೊಡ್ರಿ? ಜಿಲ್ಲಾ ಸಚಿವರಾದ ನೀವು ನಿಮ್ಮಂತವ್ರ ಮನೆಗೆ ನಮ್ಮಂತ ಜನಸಾಮಾನ್ಯ ಬರೋದು ತಪ್ಪ? ಬರಬೇಕು ಶಿವರಾಮ. ನಿಮ್ಮಂತ ಜನಸಾಮಾನ್ಯರಿಂದಲವೇ ನಾನು ಈ ಜಿಲ್ಲೆ ಉಸ್ತರಿಸನಾಗಿತ್ತು. ಹಾ, ಇರಲಿ ಶಿವರಾಮ, ಬಂದ ವಿಷಯ ಏನಿಲ್ಲ ಸಾಹೇಬ್ರಿ. ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ. ಒಂದು ಹೊತ್ತು ಊಟಕ್ಕೆ ಗತಿಯಿಲ್ಲದ ಕಂಗಾಲಿದ್ದಾನೆ ರೈತ. ಬರಗಾಲ ಬಿದ್ದ ನಾಡಿನ ಸತ್ಯನ್ನು ತಾವು ಅಸೆಂಬ್ಲಿಯಲ್ಲಿ ಕುಳಿತಾಗ ಗಮನಕ್ಕೆ ತರ್ತಾರಂತೂ ಕೇಳಲಕ್ಕ ಬಂದೆ. ನೋಡು ಶಿವರಾಮ, ಇದು ನನ್ನ ಜಿಲ್ಲೆ. ನನ್ನ ಜಿಲ್ಲೆಯ ಜನರ ಕಷ್ಟ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳನ್ನು ಚರ್ಚೆ ಮಾಡಿದ್ದೇನೆ. ಅದು ಹೇಗೆ ಸಾಧ್ಯ ಸಾಹೇಬ್ರಿ? ಹೌದಾ? ತುಂಬಾ ಒಳ್ಳೇದಾಯ್ತು ಸಾಹೇಬ್ರಿ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರ ಕೊಡಲು ಒಪ್ಪಿಕೊಂಡ್ರ? ಇಲ್ಲ ಶಿವರಾಮ, ಇಲ್ಲ. ಸರ್ಕಾರ ಬಳಿ ತೊಟ್ಟಿಲ್ಲ ಎಂದು ಯಾವ ಜಿಲ್ಲೆಗೂ ಪರಿಹಾರವನ್ನು ಕೊಡೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಅದು ಹೇಗೆ ಸಾಧ್ಯ ಸಾಹೇಬ್ರಿ? ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಲೇ ಶಿವರಾಮ, ಸಾಧ್ಯ ಮಗನೇ, ಆ ಮುಖ್ಯಮಂತ್ರಿಗಳ ಮಾತನಾಡದೆ ನನ್ನ ರೀತಿ ಹೇಳ್ತಾನೆ ಮಗನೇ. ಆ ಕತ್ತೆ ನಿನಗೆ ಬೇಕಾದಾಗಲ ಹಣ ಮಂಜೂರು ಮಾಡೋದಕ್ಕೆ ಆ ಮುಖ್ಯಮಂತ್ರಿಗಳ ನೀನು ಮಾಪೇನಲೇ? ಯಾಕೆ ಚೀರಿ ಗಂಟ ಹರಿದುಕೊಳ್ತದೆ ಚಂದ್ರರಾಜ? ಲೇ ಕಾಳಿಗ, ಚಂದ್ರರಾಜ, ನಿಮ್ಮ ಸ್ವಾರ್ಥಕ್ಕೆ ಹಲವಾರು ಪ್ರಜೆಯನ್ನು ಮನ್ನಿಸಿ ನೂರಾರು ಭಾಗ್ಯ ಕೊಟ್ಟ ಭಾಗ್ಯ ದಾತರವರು. ಅವರ ಹೆಸರಿಗೆ ಮಜೆ ಬೆಳೆಯಬೇಡ. ಲೇ ಕಾಳಿಗ, ಯಾಕಲೇ ಮಗನ ಮೈಯಾಗಿನ ಸೊಕ್ಕು ಜಾಸ್ತಿ ಆಗಿದೆಯಾ ಮಗನ? ನರ ತೆಗೆದ್ಬಿಟ್ಟನ. ಯಾರ ಮನೆಗೆ ಬಂದಿದೆಯೇ, ಯಾರ ಎದುರು ನಿಂತ ಹೆಂಗ ಮಾತಾಡ್ಬೇಕನ್ನೋದು ಗೊತ್ತಾಯ್ತಲ್ಲ ನಿನಗೆ? ಒಳಗ ಹಾಕಿ ಗೋಮಿಸಿದೀನಿ ಅಂದ್ರೆ ಗೋರಾಕ ಗಂಟಲು ನರಾನು ಇರಬಾರ್ದು. ಹಂಗ ಮಾಡ್ತೀನಿ ಲೇ ಮಗನ ಹುಷಾರ್. ಅದು ನಿಮ್ಮ ಅಪ್ಪನ ಜಾಜನೇ ಪ್ರತಾಪ್ ಗೌಡ. ಕಾಳಿಂಗ, ಪ್ರತಾಪ್ ಗೌಡ, ನಾನು ರೈತನ ಮಗ ಇದ್ದೇನೆ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳನ್ನು ಕೈ ಮುಟ್ಟಿದ್ದಾರೆ. ನೂರಾರು ರೈತರು ಬಂದು ನಿಮ್ಮ ಸರ್ಕಾರವನ್ನು ಕೂಡ ಸಮೇತ ಕಿತ್ತು ಹೋಗಿದ್ದಾರೆ. ನೀನು ಹುಷಾರ್. ಲೇ ಕಾಳಿಂಗ, ಲೇ ಪ್ರತಾಪ್ ಗೌಡ, ಕೈ ಎತ್ತಬೇಡ ಮಗನ. ಖಾರದ ಪುಡಿ, ಜೋಳದ ರೊಟ್ಟೆ, ಕೆಂಡ ಬೆಳೆದ ಗಟ್ಟಿ ಹುಡುಕಿದ್ದಾನೆ. ನಾನು ಒಂದೇ ಒಂದು ಹೊಡೆತಕ್ಕೆ ನೀನು ನರನಾಡಿ ನಶಿಸಿ ರಾಜಕೀಯ ನಿರುತ್ಯ ಹೊಂದುತ್ತಿರುವ ಒಳ್ಳೆಯ ಮಹೋದಯ ಬಡವರಿಗೆ ಕೊಡು ಪರಿಹಾರ. ನಿಮಗೆ ಕೊಟ್ಟು ಬೇಡ ಕೊಂಡರಿನ ಪರಿಹಾರ ನಿಧಿ ಕೊಡೋದಕ್ಕೆ ಸರ್ಕಾರವನ್ನು ದೊಡ್ಡ ಬೆಳಗಲಿಲ್ಲ. ಯಾವಾಗ ಯಾರಿಗೆ ಪರಿಹಾರ ಕೊಡಬೇಕನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನೋಡು ಸಾವ್ರಿ, ನನ್ನ ತಮ್ಮ ಈ ರೀತಿ ಮಾತನಾಡದೆ ನಂದು ನೀವು ತಪ್ಪ ತಿಳಿದುಕೋಬೇಡ್ರಿ. ಜನರು ಕಷ್ಟದಲ್ಲಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಹಸಿವಿನ ಬಾಧೆ ತಾಳಲಾರಿ ದಿನಕ್ಕೊಬ್ಬರು ನೇಲಾಕೊಂಡು ಸಾಯ್ತಿದ್ದಾರೆ. ದಯವಿಟ್ಟು ದಯಾಳ ಗುಣವಾದ ನೀವು ಸಾವಿರ ಸರಸಾಡೋದನ್ನು ಬಿಟ್ಟು
ಸಹಾಯ ಮಾಡಿ ನಿಮ್ಮ ಕಾಲಿಡಿದ ಬೇಡ ಬೇಡ ಕಾಲು ಬಿಕಾರಿ ನನ್ನ ಮಗನೇ. ಕತ್ತ ಬರವ ಇದುವರೆಗೆ ನಿನ್ನ ತಮ್ಮ ನಾನೊಬ್ಬ ಮೋಟಿ ಅನ್ನೋದನ್ನು ಮರೆತು ಬಾಳಿಗೆ ಬಂದದನ್ನು ತಗೊಳ್ಳುವಾಗ ಮೋಕ್ತ ಬಸವನಾಗಿ ಸೋಮನ ನೆತ್ತು ಈಗ ಸಹಾಯ ಮಾಡಂತ ಕೇಳಲು ಬಂದಿದ್ಯಾ ತೆರಕ? ಲೇ ಪ್ರತಾಪ್ ಗೌಡ, ಕೊಂಡ ಪ್ರಚಂಡ ಕಂಡ ಬೇರುಂಡ ಕಾಳಿಂಗ ಸರ್ಪದಿಂದ ಇದ್ದ ಶಿವರಾಮ ಕಾಳಿಂಗ ನನ್ನನೇ ವಾದ್ಯ ಅಲ್ಲದೆ ಯಾವ ಕಾಲಿಂದ ವಾದ್ಯಯೋ ಆ ಕಾಲು ನಿನ್ನ ಹತ್ರ ಇರಲೇಬಾರದು. ಲೇ ಪ್ರತಾಪ್ ಗೌಡ, ನೆಂತ್ಕೋ ಕಾಳಿಂಗ. ಅವರ ಮೇಲೆ ನೀನು ಕೈ ಮಾಡಿದ್ರಿ, ನಿನಗೆ ನನ್ನ ಅಣ್ಣನ ಮೇಲೆ ಆನೆ ಆಯ್ತು. ಅಣ್ಣ 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 ಬೇಡಪ್ಪ ಬೇಡ. ನಿನ್ನ ಸೆಟ್ಟನ್ನು ಶಾಂತಿ ಮಾಡಿಕೊ. ಅವರು ದೊಡ್ಡವರು, ಮೇಲಾಗಿ ನಮ್ಮಂತ ಬಡವರಿಗೆ ಸಾಲ ಕೊಟ್ಟು ಜೀತದಾಳಾಗಿ ದುಡಿಸುವಂತಹ ಶ್ರೀಮಂತರು. ಅಂತವರು ನಮ್ಮಂತ ಬಡ ರೈತರಲ್ಲಿ ಏನು ತಪ್ಪೈತಪ್ಪ, ಏನು ತಪ್ಪೈ? ಬಾ ಕಾಳಿಂಗ, ಹೋಗೋಣ. ಅಣ್ಣ, ಕಂಡಂತೆ ಕುರಿ ಹಾಲು ಕುಡಿಸಿ ನನ್ನ ತಮ್ಮ ಯಾರಿಗೆ ಬೇಕಾದ್ರು ಕೇಜಿ ಗಟ್ಟಲೆ ಬೆಣ್ಣೆಯನ್ನು ತಿನ್ನಿಸಿ. ಅಣ್ಣ, ನೀನು ಎಷ್ಟಾನೆ ತೆಗೆದು ಹಾಕಿ ನೋಡಣ್ಣ. ಈ ಪ್ರತಾಪ ರೋಂಡವನ್ನು ತೆಗೆದು ನಿನ್ನ ಪಾದದ ಮೇಲೆ ಹಿಡಿದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಬೇಗನೆ ತೆಗೆದಾಕಣ್ಣ ನೀಟಾನೆಯನ್ನು. ಬೇಡ ಕಾಳಿಂಗ ಬೇಡ. ನಿನ್ನ ಧೈರ್ಯ, ನಿನ್ನ ಪೌರುಷ ಅಂತ ನನಗೆ ಗೊತ್ತಿಲ್ಲವೇ? ನೋಡು, ನಿನ್ನ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಬರೋದಾದ್ರೆ ಮರು ಮಾತನಾಡಿದ್ರೆ ಸುಮ್ಮನೆ ಬಾ, ಇಲ್ಲದಾದ್ರೆ ನಿನ್ನ ಇಷ್ಟ. ಅಣ್ಣ, ಕಂಡಂತೆ ಕುರಿ ಹಾಲು ಕುಡಿಸಿ ನನ್ನ ತಮ್ಮ ಯಾರಿಗೆ ಬರಬಾರ್ದು ಕೇಜಿ ಗಟ್ಟಲೆ ಬೆಣ್ಣೆಯನ್ನು ತಿನ್ನಿಸಿ ಸಂಗೊಳ್ಳಿ ನನಗೆ ಶಕ್ತಿಶಾಲಿ ಮೆರೆಯಂದೆ ನೀನು ಚಂದ ನನ್ನ ಮಕ್ಕಳ ಹೇಡಿಯಾಗಿ ನಿಲ್ಲಿಸಿಬಿಟ್ಟಣ್ಣ, ಹೇಡಿಯಾಗಿ ನಿಲ್ಲಿಸಿಬಿಟ್ಟೆ. ಬೇಡ ಕಾಳಿಂಗ ಬೇಡ. ನಿನಗೆ ಗೊತ್ತಾಗದ ಮಾತು. ಬಾರಪ್ಪ ಹೋಗೋಣ, ಬಾ. ನಡೆ ಅಣ್ಣ, ಹೋಗೋಣ. ಓಕಲಿಗೆ ಕೂತ ಕಾರ್ತಕಲೆ ಓಕಲೆ ಕಲೆ ಜಾವ್ ನನ್ನ ಮಗನೇ ಕೂತೆ ಜಾವ್. ಹೋಗಲೇ ಹೋಗು. ನಿಮ್ಮಂತವ್ರು ಎಷ್ಟು ಜನ ನೋಡಿಲ್ಲ ನಾ. ಅಬ್ಬಬ್ಬಬ್ಬಬ್ಬಬ್ಬ, ಮಿಕ್ಕಿದ ಮಗ ರೀ ಅವ. ಎಲ್ಲಿ ನಿಮ್ಮದ ಹಾರಿತಂತ ಮಾಡಿದ್ ನೋಡ್ರಿ ಅಪ್ಪ ಗೌಡ್ರ. ಅದ ರೀ ನಿಮ್ಮ ರುಂಡಾನ. ನಿಮ್ಮ ತಾಯಿ ಹೊಟ್ಟಿ ತಣ್ಣಗೈತ್ ನೋಡ್ರಿ. ನೀವ್ ಇನ್ನ ಬದಿ ಕುಳಿದಿರಿ ಅಂದ್ರ ಸಾತ್ನೋ ಯಪ್ಪ ಸಾತ್ನ. ಅದಕ್ಕ ಹಚ್ರಿ, ಮುಂದೆ ಬಿಡಿ. ನಿನಗೆ ವಯಸ್ಸಾದಷ್ಟು ಬುದ್ಧಿನೇ ಇಲ್ಲ. ನಾನು ಎಲೆಕ್ಷನ್ ಎಷ್ಟು ದುಡ್ಡು ಖರ್ಚು ಮಾಡ್ತೇನೆ ಗೊತ್ತಾ? 100 ಕೋಟಿ. ಆ 100 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಏರಿಸಿ ಬಂದು ಎಂತ ಬಡ ಭಿಕಾರಿಗಳ ಸೇವೆ ಮಾಡಬೇಕಾ? ನೆವರ್. ಬಂಡವಾಳ
ಅಸ್ತ್ರ ಮುಂದಿನ 5 ವರ್ಷದಲ್ಲಿ 1000 ಕೋಟಿ ಒಡೆಯ ಈ ಪಟೇಲ್ ಪ್ರತಾಪ್ ಗೌಡ ಅಣ್ಣ ಈ ಕಾಲಿಗಳ ನಾನು ಎತ್ತಿ ಬಿಡಲಿ. ಬೇಡ ಸ್ವರಾತ್ ಬೇಡ. ನಾವು ಏನೇ ಕೆಲಸ ಮಾಡಿದರು ಅದು ನಮ್ಮ ಹೆಸರಿಗೆ ಕಳಂಕ ತರುವಂತದ್ದಾಗಬಾರದು. ಆ ಕರಿ ಕಾಲಿಂಗನ ಲೆಕ್ಕ ಚುಕ್ತ ಮಾಡೋಕೆ ನಾನೊಂದು ಬೆಂಗಳೂರಲ್ಲಿ ಗ್ಯಾಂಗ್ ರೆಡಿ ಮಾಡ್ತೇನೆ. ಬಾ ಸೋದರ ಹೋಗೋಣ. ಈ ಪ್ರತಾಪ್ ಗೌಡ ಬಿಟ್ಟರೆ ಗೋ ಗೋ ಗೋ. ನಾನೇನಾದ್ರೂ ಅಂತಾರೆ ಬೇರೆ 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 ಗಾಳಿ. ಅದೇ 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 ನನ್ನ ಲೋಕ. ನಾನೇನಾದ್ರೂ ತಿರುಗಿ ಬಿದ್ರೆ ಬರುತ್ತೇನೆ. ನೋಡಲ್ಲಿ ಮೀರಾ ಸುತ್ತಮುತ್ತಲಿನ ಜನ ನಮ್ಮನ್ನ ಹೇಗೆ ನೋಡುತ್ತಿದ್ದಾರೆ. ನೋಡ್ಲಿ ಬಿಡಿ ಮೋಹನ್, ನಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬಾ ಹೊಟ್ಟೆ ಕಿಚ್ಚು, ಅದಕ್ಕೆ ನೋಡ್ತಾರೆ. ಹೊಟ್ಟೆ ಕಿಚ್ಚಲ್ಲೋ ಮೇರಾ, ತಂದೆ ತಾಯಿ ಇಲ್ಲದ ನಿನ್ನನ್ನು ನನ್ನ ಜೋಡಿಯಾಗಿ ಕರ್ಕೊಂಡು ತಿರುಗಿದ ಬಾಲೆ ಮಧ್ಯದಲ್ಲಿ ಕೈ ಬಿಡ್ತಾನೆ ಅನುಮಾನ ಅವರಿಗೆ. ಹಾಗಾದ್ರೆ ಆ ಅನುಮಾನವನ್ನು ನೀವು ನಿಜ ಮಾಡ್ತೀರಾ? ಅದು ಹೇಗೆ ಸಾಧ್ಯ ಮೇರಾ? ಆ ಜನರ ತಪ್ಪ ಭಾವನೆಗೆ ಮಸೆ ಬಡಿಯೋದು, ನನ್ನ ಉಸಿರನ್ನ ಹೆಸರು ಬರೆದುಕೊಂಡು ಖುಷಿಯಾಗದೇ ಕೊರಳಿಗೆ ತಾಳಿ ಕಟ್ಟಿ ಶಾಶ್ವತ ಮಾಡಿಕೊಳ್ಳುವ ಸತೇನಾಗೆ. ಮೋಹನ್, ನೀವ್ ಹೇಳ್ತಾ ಇರೋ ಮಾತು ಖಂಡಿತ ನಿಜವಾಗ್ಲು ತಾನೇ? ನಿಜ ಮೇರಾ. ಆ ಜನರ ತಪ್ಪ ಭಾವನೆಗೆ ಮಸೆ ಬಡಿಯೋದು, ನನ್ನ ಉಸಿರನ್ನ ಹೆಸರು ಬರೆದುಕೊಂಡು. ಯಾಕೆ ಮೇರಾ? ಆ ದೇವರಂತೆ ನೀನು ಕೂಡ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ? ಹಾಗೇನಿಲ್ಲ ಮೋಹನ್, ಕಾಲೇಜ್ನಲ್ಲಿ ನಿನ್ನ ಹಿಂದೆ 10 ಜನ ಹುಡುಗಿಯರು ಬಂದ್ರು. ಅವರನ್ನೆಲ್ಲ ತಿರಸ್ಕರಿಸಿ ನನ್ನನ್ನೇ ಪ್ರೀತಿ ಮಾಡಿದ ರಸಿಕ ರಾಜ ಅಲ್ಲವೇ ನೀವು? ನೀನೇನು ಕಡಿಮೆನೆ ಮೇರಾ. ಹುಣ್ಣಿಮೆ ಬೆಳೆದಂಗಳಂತೆ ಪ್ರಕೃತಿ ನಾಚವಂತೆ ಸೌಂದರ್ಯವತ್ತ ಧರೆಗೆ ಬಂದ ಅಪ್ಸರ ರಾಣಿನಲ್ಲವೇ? ನಿನ್ನ ಚೆಲುವಿಗೆ ಮೆಚ್ಚಿ ಆ ಚೇನಿತನ ಲವ್ ಲೆಟರ್ ಕೊಟ್ಟರು. ನನ್ನನ್ನೇ ಪ್ರೀತಿಸಿದ ಎಂದು ಕಾಲೇಜ್ ಬೋರ್ಡ್ನಲ್ಲಿ ಬರೆದು ಐ ಲವ್ ಯು ಅಂತ ಕೂಗಿದ ರಸಿಕತೆ ರಾಣಿ ಅಲ್ಲವೇ? ಹೌದು ಮೋಹನ್, ನೀನಂದ್ರೆ ನನಗೆ ತುಂಬಾ ಇಷ್ಟ. ಒಂದೇ ಒಂದು ದಿನ ನೀನು ನನ್ನ ಕಣ್ಣಿಗೆ ಕಾಣದೆ ಹೋದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಕಳೆದುಕೊಂಡಂತೆ ಆಗುತ್ತೆ, ಗೊತ್ತೇನು? ನಿಜ ಮೇರಾ. ಈ ಪ್ರೀತಿಗಿರೋ ತಾಕತ್ತೆ ಅಂತದ್ದು. ನೀನೆಲ್ಲೇ ಹುಟ್ಟಿ ನಾನೆಲ್ಲೇ ಹುಟ್ಟಿ
ಕೂಡಿ ಕಲಿಯುವಾಗ ನನ್ನ ನಿನ್ನ ಮನಸ್ಸು ಒಂದಾಗಿ ಬೆಸೆಯಿತು ಪ್ರೇಮದ ಗಂಟು. ನಮ್ಮ ಜೀವನದಲ್ಲಿ ಎಷ್ಟೇ ಎಳೆತಗಳು ಬಂದರು ಅವುಗಳನ್ನು ಹೆದರಿಸಿ ಕೈ ಹಿಡುವೆ ಮನದರ್ಶನಾಗಿ. ಮೋಹನ್, ನನಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಾ? ಆ ಬಿ ಪೊಲೀಸ್ ಕವಿಗಳು ನಿನಗೆ ಮುದ್ದು ಕೊಡೋದನ್ನ ಬರದೇ ಹೋಗಿದ್ರು ಕೂಡ ಈ ಸಮಯದಲ್ಲಿ ನಿನ್ನನ್ನು ಬಿಗಿದಪ್ಪಿ ನಿನಗೆ ಮುದ್ದು ಕೊಡ್ಬೇಕಾದ್ರೆ ನನ್ನ ಆಸೆ. ಮೋಹನ್, ಐ ಲವ್ ಯು ಮೋಹನ್, ಐ ಲವ್ ಯು. ಐ ಲವ್ ಯು ಟು ಮೇರಾ, ಐ ಲವ್ ಯು ಟು ಮೇರಾ. ಮೇರಾ ಹತ್ತಾರು ಹಾಡುಗಳು ರಚಿಸಿದರು. ಉತ್ತರ ಕರ್ನಾಟಕದಲ್ಲಿ 10 ಅಭಿಮಾನಿ ಬಳಗ ಹೊಂದಿರುವ ಹಾಲು ಮತ್ತು ಹುಲಿ ಎಂಬ ನಾಟಕದಿಂದ ದಾಖಲೆ ಹೊಂದಿರುವ ಆ ನಮ್ಮ ಬಿ ಪೊಲೀಸ್ ಕವಿಗಳು
ಅವರಿಗೆ ವಿರುದ್ಧವಾಗಿ ನನಗೆ ಬಂದು ಮುತ್ತು ಪಟ್ಟಿಯಲ್ಲ, ಅವರು ನಿನ್ನ ಬಗ್ಗೆ ಸಿಟ್ಟಾಗಿ ಮುಂದಿನ ಬರುವಲ್ಲಿ ನನ್ನದಿಂದ ಅಗಲಿಸುವಂತ ಬರೆದರೆ ಛೇ, ಅದು ಎಂದಿಗೂ ಸಾಧ್ಯವಿಲ್ಲ ಮೋಹನ್. ಯಾಕಂದ್ರೆ ಆ ಕವಿಗಳು ಕೂಡ ನಮ್ಮ ಹಾಗೆ ಅವರು ವಯಸ್ಸನ್ನು ದಾಟಿ ಬಂದವರು. ಅದೇ ರೀತಿ ಒಲಿದ ಮನಗಳನ್ನು ಬೇರೆ ಮಾಡೋದು ಅಗಲಿಸೋದು ಒಳ್ಳೇದಂತಲ್ಲ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಬನ್ನಿ, ಗೊತ್ತಾಗತ್ತೆ, ನಾವಿನ್ನು ಹೋಗೋಣ. ಮೇರಾ ಟೈಮ್ ಹಾಕೊಂಡು ತಗೊಂಡ್ವಾ. ಬನ್ನಿ ಹೋಗೋಣ. ಪ್ರತಾಪ್ ಗೌಡ ಈ ಜಿಲ್ಲೆಯ ಮಂತ್ರಿಯಾಗಿ ರೈತರಿಗೆ ಪರಿಹಾರ ಕೊಡೋದನ್ನು ಬಿಟ್ಟು ಬಡ ರೈತರಿಗೆ ಹಣದಾಸನ ಹಚ್ಚಿ 200 ಎಕರೆ ಆಸ್ತಿಯನ್ನು ನಿನ್ನ ಕಬ್ಜಾದಲ್ಲಿ ಮಾಡಿಕೊಂಡು ಯಾವುದೋ ಒಂದು ಕಾರ್ಖಾನೆ ಕಟ್ಟಲು ಆ ಬ್ರಿಟಿಷ್ನಾಗೆ ಮಾರಾಟ ಮಾಡುತ್ತೀಯ ಕತ್ತೆ. ಪ್ರತಾಪ್ ಗೌಡ, ಅದೇ ಬ್ರಿಟಿಷ್ ನಾಯನ್ನು ಈ ದೇಶದಿಂದ ಹೊಡೆದೋಡಿಸಬೇಕಾದರೆ ಎಂತೆಂಥ ಮಹಾನ್ ವ್ಯಕ್ತಿಗಳ ಪ್ರಾಣ ಹಾರಿ ಹೋಯಿತು. ಬಟ್ ನೀನು ಅಂತವ್ರಿಗೆ ನಮ್ಮ ದೇಶದಲ್ಲಿ ಮೇಲೆ ಊರಲು ಜಾಗ ಕಟ್ಟಿಯಲ್ಲ, ನೀನೆಂತ ಕಟ್ಟಡ ನಮಗರಬೇಕು. ಬರುವೆ ಪ್ರತಾಪ್ ಗೌಡ, ಆ ನಿನ್ನ ಸಂಪತ್ತಿಗೆ ಸವಾಲಾಕಿ ನಿನ್ನನ್ನು ಸರ್ವನಾಶ ಮಾಡಲು. ಹಲೋ ವಿರಾಟ್. ಓಹೋ ಬಾಗಿಲಿಯ ದಿನಕ್ಕೊಂದು ಸಾರಿಯಾದ್ರೂ ಭೇಟಿಯಾಗಿ ಮಾತನಾಡೋ ನೀನು ಈಗ ಒಂದು ತಿಂಗಳಾಯ್ತು ಭೇಟಿನಿಲ್ಲ. ಯಾಕೆ ಈ ನಿನ್ನ ಗೆಳೆಯಿಂದ ಮನಸ್ತಾಪ ಆಯ್ತಾ? ಛೇ ಹಾಗೇನಿಲ್ಲ ವಿರಾಟ. ಈ ಸೂಚಿ ಕಾಲದಲ್ಲಿ ಹೊಲದಲ್ಲಿ ಕೆಲಸ ಬಂದ ಕಾರಣ ನನ್ನ ನಿನ್ನ ಭೇಟಿ ವಿಳಂಬಾಗಿದೆ ಇಷ್ಟೇ. ಹೌದು ಕಾಳಿಂಗ, ಮಳೆಗಾಲ ಬಂದರೆ ಸಾಕು ರೈತನಿಗೆ ಸುಖಿಯೋ ಸುಖಿ. ರೈತ ಬೇಗನೆ ಬೆಳಗ್ಗೆ ಎದ್ದು ಬಸವಣ್ಣನಿಗೆ ಕಾಲು ತಿಳಿಸಿ ಎತ್ತಿನ ಬಂಡಿಯನ್ನು ಓಡಿ 5 ಒಳಗಾಗಿ ಹೊಲದಲ್ಲಿ ಇದ್ದು ಕತ್ತಲಾಗುವವರೆಗೆ ಭೂತಾಯಿಲಿ ದುಡಿದು ದಣಿದು ತುಳಿದು ಮನೆಗೆ ಬಂದರೆ ರೈತನಿಗೆ ಸಂತೋಷವೋ ಸಂತೋಷ. ನಿಜ ವಿರಾಟ, ನಿಜ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ರೈತ ಭೂಮಿ ತಾಯಿಲಿ ದುಡಿದು ಸವಿದು ಸಣ್ಣ ಆದರು ಮಕ್ಕಳಂತೆ ಕೆಲಸ ಮಾಡಿ ಸಾವಿರಾರು ಜನರಿಗೆ ಹಣ್ಣು ಹಾಕುವ ಈ ಜಗತ್ತಿನ ದೊರೆ. ಆದರೆ ಲೆಕ್ಕಿಸದೆ ಇಂದಿನ ರಾಜಕಾರಣಿಗಳು ರೈತರ ಭೂಮಿಯನ್ನು ಕಾಂಬಳಿಸುತ್ತಿದ್ದರು. ಕಾಂಬಳಿಸಿ ನಾವೇ ದೊಡ್ಡರು ಅಂತೂ ಮೆರೆಯುತ್ತಿದ್ದಾರೆ. ಕಾಯಿಂಗ ದೊಡ್ಡವರೆಂದು ಮೆರೆತಿರುವಂತ ರಾಜಕಾರಣಿಗಳೇ ಎಲ್ಲಾ ರೈತರನ್ನು ನಾವು ಸಿಡಿದೇಳಲೇಬೇಕು. ಯಾವ ಕಾರಣಕ್ಕಾಗಿ ಭೂಮಿ ಕೊಡುವುದಿಲ್ಲ ಎಂದೇಳಿ
ಹಠ ಹಿಡಿಲೇಬೇಕು. ಹಠ ಯಾರು ಹಿಡಿಬೇಕು ವಿರಾಟ ಹಠ? ಚಟಕ್ಕಾಗಿ ದುಡ್ಡನ್ನು ಇಸಿದುಕೊಂಡು ಗಂಡನ ಮಕ್ಕಳ ನಡು ಮಧ್ಯೆ ಬಿಟ್ಟು ವಶಾನಶರು ಬಂಡ ನನ್ನ ಮಕ್ಕಳು ಇಟ್ಟಿದ್ದಾರೆ ಈ ಜಗತ್ತಿನಲ್ಲಿ. ಅವರಿಗೇನು ಗೊತ್ತು? ಭೂಮಿ ತಾಯಿ ಮಾರುದು ಒಂದೇ, ರಕ್ತ ತಾಯಿ ಮಾರುದು ಒಂದೇ. ಕಾಯಿಂಗ ಭೂಮಿಯ ಬೆಲೆ ಅವ್ರಿಗೆ ಏನು ಗೊತ್ತಿಲ್ಲ. ಆ ಪ್ರತಾಪ್ ಆಡಳಿತ ದುಷ್ಟ ರಾಜಕಾರಣಿಗಳು ಅವರಿಗೆ ಹಣದಾಶೆ ಹಚ್ಚಿದ್ದಾರೆ. ನಾವು ಎಲ್ಲಾ ರೈತರಿಗೆ ತಿಳಿ ಹೇಳಿ ಒಂದಿಷ್ಟು ಜಾಗ ಕೊಡಲಿಲ್ಲ ಅಂತೇಳಿ ನೋಡಿಕೊಳ್ಳಲೇಬೇಕು. ಅದು ಹೇಗೆ ಸಾಧ್ಯ ವಿರಾಟ? ನಮ್ಮ ಆಸ್ತಿಯನ್ನು ನಾವು ಮಾರಾಟ ಮಾಡೋದಂತವ್ರಿಗೆ ಹೇಳುದಾದ್ರೆ ಏನು ಹೇಳುದು? ಈಗಾಗಲೇ ಪ್ರತಾಪ್ಗೌಡ ಕೆಲವೊಂದಷ್ಟು ಜನಕ್ಕೆ ಹಣದ ಆಸೆಯನ್ನು ಹಚ್ಚಿಬಿಟ್ಟಿದ್ದಾನೆ. ಅಂದಾಗ ಅಂತವ್ರು ನಮ್ಮ ಮಾತು ಕೇಳುವವ್ರೆ ಕೇಳುತ್ತಾರೆ ಕಾಳಿಂಗ, ಕೇಳುತ್ತಾರೆ. ಒಂದು ವೇಳೆ ಬಂಡ ಪ್ರತಾಪ್ಗೌಡ ಮಾತಿಗೆ ಮಗಳಾದರು ಅಂತವರ ಎದುರಿಗೆ ಅವರ ಹೆಂಡರ ಮಕ್ಕಳನ್ನ ಎತ್ತು ನಿಲ್ಲಿಸೋಣ. ಪ್ರಾಣ ಹೋದರೆ ಸರಿ, ಭೂಮಿ ಕೊಡುವುದಿಲ್ಲ ಅಂದರೆ ಹೋರಾಟ ಮಾಡೋಣ. ಕರೆಕ್ಟ್ ವಿರಾಟ, ಕರೆಕ್ಟ್. ಸಾಕಷ್ಟು ಕಷ್ಟ ನಷ್ಟವನ್ನು ಅನುಭವಿಸಿ ಹಿಂದಿನಿರೋರು ಆಸ್ತಿಯನ್ನು ಉಳಿಸಿ ಹೋಗಿದ್ದಾರೆ. ಅಂದಾಗ ಅಂತ ಆಸ್ತಿ ನಮ್ಮ ಕೈ ಬಿಟ್ಟು ಯಾವತ್ತೂ ಹೋಗಬಾರದು. ತಿಳಿಸಿ ಹೇಳಿದ್ರಿಗೆ ತಿಳಿ ಹೇಳಿ ಕಷ್ಟದಲ್ಲಿದ್ದವರಿಗೆ ಹಣ ಸಹಾಯವನ್ನು ಮಾಡಿ ಆ ದುಷ್ಟ ಪ್ರತಾಪಗೌಡನಿಗೆ ಹೋಗೋಣ. ನಡೆಗೆಳೆ ಹೋಗೋಣ. ನಮ್ಮಂದಿ ತಾಯಿಯ ನಿನ್ನೆಂದು ನಿರ್ಮಲೆ